ಪಬ್ಲಿಕ್ ಟಿವಿಯಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ವಿ. ನಾಯಿ ಮಾಂಸ ಅನ್ನೋ ಅನುಮಾನ ಮೂಡಲು ಕಾರಣವೇನು? ರಾಜಸ್ಥಾನದಿಂದ ಮಾಂಸವನ್ನೇ ಆಮದು ಮಾಡಿಕೊಳ್ಳೋದ್ಯಾಕೆ? ಅಷ್ಟು ಕಡಿಮೆ ಬೆಲೆಗೆ ಯಾಕೆ ಶಿರೋಹಿ ಮೇಕೆ ಮಾಂಸ ಸಿಗುತ್ತೆ ಅನ್ನುವಂಥದ್ದು ಅತಿ ಮುಖ್ಯವಾಗಿದೆ. ಸೊ ಅದರ ಪಾಯಿಂಟ್ಸ್ ಈ ರೀತಿಯಾಗಿದೆ. ಶಿರೋಹಿ ಮೇಕೆಗಳ ಮಾಂಸ ಶ್ವಾನ ಹೋಲುವ ಆಕಾರವನ್ನಿದೆ, ಹಾಗಾಗಿನೇ ಅದು ನಾಯಿ ಮಾಂಸ ಅನ್ನೋ ಅನುಮಾನವನ್ನು ಮೂಡಿಸಿರೋದು. ಉದ್ದನೆಯ ಬಾಲ ಇದ್ದದ್ದನ್ನು ನೋಡಿ ನಾಯಿ ಅನ್ನುವಂತಹ ಕಲ್ಪನೆಗೆ ಬಂದಿದ್ದು, ತಿಳುವಳಿಕೆ ಬಂದಿದ್ದು, ಅದು ನಾಯಿನೇ ಅಂತ ಹೇಳಿ. ಚರ್ಮ ಸುಲಿದ ನಂತರ ಅದು ನಾಯಿ ಆಕಾರವೇ ಕಾಣುತ್ತೆ. ಸೊ ನಾಯಿ ಆಕಾರಕ್ಕೂ ಮತ್ತು ಮೇಕೆಯ ಆಕಾರಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಬಾಡಿ ಶೇಪಲ್ಲಿ. ಸೊ ಶಿರೋಹಿ ಮೇಕೆಗೆ ಬಾಲ ಸಣ್ಣಕ್ಕೆ ಉದ್ದಕ್ಕೆ ಇರುತ್ತೆ ಅಂತ ಹೇಳ್ತಾ ಇರೋದು. ಈ ಶಿರೋಹಿ ಅಂತ ಮೇಕೆ ಏನಿದೆ ಇದರ ಬಾಲ ಸಣ್ಣಕ್ಕೆ ಮತ್ತು ಉದ್ದಕ್ಕೆ ಇರುತ್ತೆ ಅಂತ ಹೇಳಿ. ಅದರ ಇದನ್ನೆಲ್ಲ ತೆಗೆದುಬಿಟ್ರೆ, ಅದ್ರ ಮೇಲ್ಗಡೆ ಇರುವಂಥ ಕೂದಲೆಲ್ಲ ತೆಗೆದುಬಿಟ್ರೆ ಅದಕ್ಕೆ ಸಿಗೋದು ಉದ್ದಾಗೆ ನಾಯಿ ಬಾಲದ ಥರನೇ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಶಿರೋಹಿ ಮೇಕೆಗೆ ಬಾಲ ಸಣ್ಣಕ್ಕೆ ಉದ್ದಕ್ಕೆ ಇರುತ್ತೆ, ಚರ್ಮ ಸುರಿದ ನಂತರ ಅದು ನಾಯಿ ಆಕಾರ ಕಾಣುತ್ತೆ ಅಂತ ಹೇಳಿ. ನಮ್ಮ ಮೇಕೆ ಕುರಿಗಳ ತೂಕ ಹೆಚ್ಚಿರುತ್ತೆ, ಆದರೆ ಶಿರೋಹಿ ತಳಿ ಯಾಕೆ ಕಡಿಮೆ ತೂಕ ಮತ್ತು ಆಕಾರವನ್ನು ಹೊಂದಿರುತ್ತೆ? ಅದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತೀವಿ. ಶಿರೋಹಿ ತಳಿಯ ಮಾಂಸ ಕಡಿಮೆ ತೂಕವನ್ನು ಹೊಂದಿರುತ್ತೆ. ಮಾಂಸದ ಮಾರುಕಟ್ಟೆಯಲ್ಲಿ ಎಳೆ ಮಾಂಸಕ್ಕೆ ಬೇಡಿಕೆ ಹೆಚ್ಚಿದೆ. 8ರಿಂದ 12 kg ಮಾಂಸಕ್ಕೆ ಡಿಮ್ಯಾಂಡ್ ತುಂಬ ಹೆಚ್ಚಾಗಿದೆ. 15ರಿಂದ 20 kg ಮೇಕೆಗಳಿಗೆ ಹೋಟೆಲ್ಗಳಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಇದರಿಂದಾಗಿ ಈ ಶಿರೋಹಿ ಮೇಕೆಗಳ ಬಳಕೆಯನ್ನು ಮಾಡ್ತಾರೆ. ಯಾವುದೇ ಮಾಂಸವಾಗಲಿ 18 ಡಿಗ್ರಿ ತಾಪಮಾನದಲ್ಲಿ ಇರಬೇಕಾಗುತ್ತೆ. ಎಷ್ಟು ದಿನಗಳವರೆಗೂ ಇಡ್ತೀವಿ ಅಂತೇಳಿ -18 ಡಿಗ್ರಿಯಲ್ಲಿ ಐಸ್ ಪ್ಯಾಕ್ ಮಾಡಿ ರೈಲು ಮೂಲಕವಾಗಿ ಸಾಗಿಸಲಾಗಿದೆ. ಅದು 4 ಡಿಗ್ರಿ ಎಷ್ಟು ಡಿಗ್ರಿಯಲ್ಲಿದೆ ಏನು ಅನ್ನುವಂಥದ್ದು ಟೆಂಪ್ರೇಚರ್ನ ಚೆಕ್ ಮಾಡ್ತಾರೆ. ಅದು ನಿಜವಾಗಿಯೂ ಕೂಡ ತಿನ್ನಕ್ಕೆ ಯೋಗ್ಯವಾಗಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಇಲ್ಲಾಂದರೆ ಕೊಳತಿರುವಂಥ ಮಾಂಸವನ್ನು ತಂದು ಇಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಕೊಡುವಂಥ ಪರಿಸ್ಥಿತಿ ಇರುತ್ತೆ. ಸೊ ರಾಜಸ್ಥಾನದಿಂದ ಮೇಕೆಯನ್ನು ತರದೆ, ಅಂದರೆ ಜೀವಂತವಾಗಿರುವಂಥ ಮೇಕವನ್ನು ತರದೆ ಮಾಂಸ ಆಮದು ಮಾಡಿಕೊಳ್ಳೋದು ಯಾಕೆ? ಮೇಕೆ ತಂದಿಟ್ಟು ಇಲ್ಲಿ ಕಟ್ ಮಾಡಿಸ್ಕೊಂಡು ಮಾಡ್ಬೋದಾಯ್ತಲ್ವ, ಯಾಕೆ ಮಾಂಸನೇ ಹಾಕ್ಕೊಂಡ್ಬಿಟ್ಟು ಪ್ಯಾಕ್ ಮಾಡ್ಕೊಂಡು ತರ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಸಜೀವ ಮೇಕೆ ಸಾಗಾಟ ತುಂಬ ಕಠಿಣ ಪ್ರಕ್ರಿಯೆ. ಅವುಗಳನ್ನು ತರೋದು ಇವನ್ನೆಲ್ಲ ಟ್ರಾನ್ಸ್ಪೋರ್ಟ್ ತುಂಬ ಕಷ್ಟ ಆಗಿಬಿಡುತ್ತೆ. 3ರಿಂದ 5 ದಿನಗಳು ಬೇಕಾಗುತ್ತೆ ಅದಕ್ಕೆ. ಸಾಗಾಟದ ಸಂದರ್ಭ ಅಪಘಾತಗಳಾಗುವ ಸಂಖ್ಯೆ ಹೆಚ್ಚಿರುತ್ತೆ, ಲಾಸ್ ಜಾಸ್ತಿ ಅಂತ. ದೂರದ ಪ್ರಯಾಣದಿಂದ ಮೇಕೆ ಕುರಿಗಳ ಮಾಂಸ ಸಿಂಕ್ ಆಗುವ ಸಾಧ್ಯತೆ ಇದೆ, ಹಾಗಾಗಿ ಅದನ್ನು ಜೀವಂತವಾಗಿ ಇಲ್ಲಿಗೆ ತರೋಕ್ಕಾಗೋದಿಲ್ಲ. ಸಾಗಾಟದಲ್ಲಿ ಮೇಕೆಗಳು ಸಾಯುವ ಸಾಧ್ಯತೆಯೂ ಕೂಡ ಹೆಚ್ಚಿರುತ್ತೆ. ಸುಲಭ ಸಾಗಾಟಕ್ಕೆ ಚರ್ಮ ಸುಲಿದು ಮಾಂಸವನ್ನು ಸಾಗಾಟವನ್ನು ಮಾಡ್ತಾರೆ. ಈಗ ಇದರಲ್ಲಿ ಬಾಕ್ಸ್ಗಳಲ್ಲಿ, ಒಂದೊಂದು ಬಾಕ್ಸ್ಗಳಲ್ಲಿ 10 ಮೇಕೆಗಳನ್ನು ಹಾಕಿದ್ದಾರೆ ಅನ್ನುವಂಥದ್ದು. 10 ಮೇಕೆಗಳು. ಅದೇ 10 ಮೇಕೆಗಳನ್ನು ತರಬೇಕು ಅಂತಂದರೆ ಅದಕ್ಕೆ ಜಾಗ ಎಷ್ಟು ಬೇಕು, ಏನು, ಇವೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಅದನ್ನು ಅಲ್ಲೇ ಇದನ್ನು ಮಾಡಿ ಅದಾದ ನಂತರ ಅದನ್ನು ಮಾಂಸವನ್ನು ಇಲ್ಲಿಗೆ ಕಳುಹಿಸಿ ಕೊಡುವಂಥ ಒಂದು ಬಾಕ್ಸಲ್ಲಿ ನಿಮಗಲ್ಲಿ ಏನು ಕಾಣಿಸ್ತಾ ಇದೆ, ಒಂದು ಬಾಕ್ಸಲ್ಲಿ 10 ಮೇಕೆಗಳ ಮಾಂಸ ಇರೋದು, 10 ಮೇಕೆಗಳು. ಸೊ ಅದನ್ನು ಹಾಗೆ ತರೋದಾದರೆ, ಸೊ ಇನ್ನು ರಾಜಸ್ಥಾನದಿಂದ ಆಮದು ಯಾಕೆ ಮಾಡ್ಕೊಳ್ತಾರೆ ಅದು ಕೂಡ ಇಂಪಾರ್ಟೆಂಟ್. ರಾಜಸ್ಥಾನದಿಂದ ಆಮದು ಯಾಕೆ? ರಾಜಸ್ಥಾನ ಅತಿ ಹೆಚ್ಚು ಮೇಕೆ ಸಾಕಾಣಿಕೆ ರಾಜ್ಯವಾಗಿದೆ. ರಾಜಸ್ಥಾನದ ಆದಾಯದ ಮೂಲ ಮೇಕೆ ಮತ್ತು ಕುರಿ. ಫೈನಾನ್ಷಿಯಲ್ ಸೆಕ್ಯುರಿಟಿಗೆ ಮೇಕೆ ಸಾಕಾಣಿಯೇ ಅಲ್ಲಿ ಒಂದು ಬಹುದೊಡ್ಡ ಆಧಾರ ಅವರಿಗೆ. ರಾಜಸ್ಥಾನದಲ್ಲಿ ಬಹುತೇಕ ಸಮುದಾಯ ಸಸ್ಯಾಹಾರಿಗಳಾಗಿರೋದು. ರಾಜಸ್ಥಾನದಲ್ಲಿ ಬಹುತೇಕ ಉತ್ಪಾದನೆ ಹೆಚ್ಚಿರೋದ್ರಿಂದ ಮೇಕೆ ಮಾರಾಟ ಮತ್ತು ರಫ್ತನ್ನು ಮಾಡ್ತಾರೆ. ಉತ್ಪಾದನೆ ಅತಿ ಹೆಚ್ಚಾಗಿ ಆಗ್ತಿರೋದ್ರಿಂದ. ಇದನ್ನು ಇಂಗ್ಲೀಷಲ್ಲಿ ಚವನ್. ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದು ಯಾವುದು ಅಂತ ಸರ್, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಈಗ ಕಳೆದ 2-3 ದಿವಸಗಳಿಂದ ಬಹಳ ಗೊಂದಲ ಸೃಷ್ಟಿಸಿರುವಂಥ ವಿಷಯ, ನಮ್ಮ ಕರ್ನಾಟಕದ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ ಬಂದಂಥ ಸುಮಾರು ನಮ್ಮ 3-4 ಸಾವಿರ kg ಅಂತ ಅಂದಾಜಿದೆ. ಅದ್ರ ಬಗ್ಗೆ ನನಗೆ ಇದಿಲ್ಲ. ಆದರೆ ಈ ಮಾಂಸ ಮೇಕೆದ ಕುರಿದ ಮೇಕೆದ ನಾಯಿದ ಅಂತ ಒಂದು ದೊಡ್ಡ ಸಂಶಯ ತಲೆ ಎತ್ತಿದೆ. ಹಾಗೂ ಇದರಲ್ಲಿ ಕೆಲವು ವ್ಯಕ್ತಿಗಳು ಇದನ್ನು ಅಲ್ಲೇ ತಡೆದು ಮತ್ತು ಗಲಾಟೆ ಮಾಡಿ ಮತ್ತು ಈ ಏನು ಮಾಂಸನ ರೆಗ್ಯುಲರ್ ಆಗಿ ವರ್ತಕರು ಅದನ್ನು ತರಿಸ್ತಾ ಇದ್ದಾರೆ ಮತ್ತು ಅದನ್ನು ಈ ನಮ್ಮ ಬೆಂಗಳೂರಲ್ಲಿ ಅದನ್ನು ವಿತರಿಸ್ತಾ ಇದ್ದಾರಲ್ಲ, ಅವ್ರಿಗೂ ದೊಡ್ಡ ಗಲಾಟೆ ಮತ್ತು ಗೊಂದಲ ಆಗಿದೆ. ಇದು ಸರ್ಕಾರದಲ್ಲೂ ಇದು ಗೊಂದಲ ಮಾಡಿದೆ. ಯಾಕೆ ಅಂತಂದರೆ ಈ ಕಲಬೆರಕೆ ಮಾಂಸ ಯಾವತ್ತಿದ್ರೂ ಇದು
ಅಪರಾಧ. ಒಂದು ಅಪರಾಧ, ಇನ್ನೊಂದು ತಿನ್ನೋರಿಗೆ ಅಂದರೆ ಗ್ರಾಹಕರಿಗೆ ಬಹಳ ಜನ ಗ್ರಾಹಕರು ಸುಮಾರು ಸಾರಿ ಮಾಂಸದ ಇದು ಗೊತ್ತಾಗೋದಿಲ್ಲ. ಯಾಕೆಂದರೆ ನಾವೆಲ್ಲ ನಮ್ಮ ಮಾಂಸದ ತಯಾರಿ ಅಡಿಗೆ ಈ ಸ್ಪೈಸ್ ಸೆಂಟ್ರಿಕ್, ಅಂದರೆ ನಮ್ಮ ಏನು ಮಸಾಲೆ, ಮೆಣಸಿನ್ಕಾಯಿ, ಇದೆಲ್ಲ ಬೇರೆ ಬೇರೆ ವಿಧವಾದ ಮಸಾಲೆ ಬಳಸೋದ್ರಿಂದ ಅದು ನಮಗೆ ಗೊತ್ತೇ ಆಗೋದಿಲ್ಲ. ಒಂದು. ಎರಡನೇದು, ಇಷ್ಟು ಪ್ರಮಾಣದಲ್ಲಿ ನಾವು ಮೊದಲನೇ ಪ್ರಶ್ನೆ, ಇಷ್ಟು ಪ್ರಮಾಣದಲ್ಲಿ ನಾಯಿ ಮಾಂಸ ತರೋ ಸಾಧ್ಯತೆ ಇಲ್ಲವೇ ಇಲ್ಲ. ಯಾರೂ ನಾಯಿನ ಬ್ರೀಡಿಂಗ್ ಮಾಡ್ತಾ ಇಲ್ಲ. ಯಾರಕ್ಕೆ ಮಾಡ್ತಾರೆ? ಮನೆ ಕಾಯೋದಕ್ಕೆ, ಕಾವಲು ಕಾಯೋದಕ್ಕೆ, ಅಥವಾ ಒಂದು ಹಾಬಿ ಥರ ಸಾಕ್ತಾರೆ ಹೊರತು ಯಾರು ಕುರಿ ಮೇಕೆ ಸಾಕ್ದಂಗೆ ನಾಯಿ ಸಾಕೋ ಅವಶ್ಯಕತೆ ಇಲ್ಲ, ಅದರಲ್ಲೂ ನಮ್ಮ ದೇಶದಲ್ಲಿ. ಈಗ ನಾವು ಹೇಳ್ತೀವಿ ನಾಯಿ ಮಾಂಸ ನಾಯಿ ಮಾಂಸ ತಿಂದರೆ ಏನಾಗ್ಬಿಡುತ್ತೆ ಅಂತ. ಆದರೆ ನಾಯಿ ಮಾಂಸ ಕೂಡ ತಿನ್ನುವಂತಹ ಒಂದು ಮಾಂಸ. ಫಿಲಿಪೈನ್ಸ್ ದೇಶದಲ್ಲಿ ಇದು ಒಂದು ಬಹಳ ಹಬ್ಬದೂಟ, ಹಬ್ಬದಾಯಕ. ನನ್ನ ಸಹೋದ್ಯೋಗಿ ಈಗ ಮಾದೇಶ್ ಆನೇಕಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ನಾಯಿ ಮಾಂಸಕ್ಕೂ ಕೂಡ ಬೇಡಿಕೆ ಬೇರೆ ದೇಶದೆಲ್ಲ ಹೇಳ್ತಾ ಇದ್ರು, ನಮ್ಮ ದೇಶದ ನಾರ್ತ್ ಈಸ್ಟಲ್ಲಿ ಹೋದರೂ ಕೂಡ ನಾಯಿ ಮಾಂಸಕ್ಕೆ ತುಂಬ ಬೇಡಿಕೆಗಳು ಕೂಡ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಈಗ ಫೈನಲಿ ಒಂದು ಡಿಸಿಷನ್ಗೆ ಬರ್ತಾ ಇದ್ದಾರಾ, ಅಥವಾ ಇನ್ನೂ ಕೂಡ ಗೊಂದಲದಲ್ಲಿ ಒಂದು ಡಿಸಿಷನ್ ಅನ್ನು ಹೇಳುವಂಥ ಪ್ರಯತ್ನಗಳು ನಡೀತಾ ಇದೆಯಾ ಮಾದೇಶ್? ಅರುಣ್, ಇಲ್ಲ, ಇದು ಬಂದಿರುವಂಥದ್ದು ನಾಯಿ ಮಾಂಸ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂತಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ, ಅದು ಕೂಡ ಸಾವಿರಾರು KGಯಷ್ಟು ನಾಯಿ ಮಾಂಸ ರಫ್ತಾಗುವಂಥದ್ದು ಅಥವಾ ಆಮದಾಗುವಂಥದ್ದು ಸಾಧ್ಯನೇ ಇಲ್ಲ. ಅದು ಕೂಡ ನಮ್ಮ ಭಾರತದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಆ ಥರದ್ದೊಂದು ಆಗಿದೆ ಅನ್ನುವಂಥದ್ದು ಯಾರು ಕೂಡ ನಂಬಾರ್ದು. ಅದೊಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೆ ಮಾಡಿದ್ದಾರೆ. ಒಂದು ಬಾಲ ಉದ್ದ ಇತ್ತು ಅನ್ನುವಂಥ ಕಾರಣ ಒಂದಾದರೆ, ಇನ್ನೊಂದು ಆ ಸ್ಟ್ರಕ್ಚರ್ ಏನಿದೆ, ಆ ಸ್ಟ್ರಕ್ಚರ್ನ ಆಧಾರದಲ್ಲಿ ಅವರು ನಾಯಿ ಇರ್ಬೋದಾ ಅನ್ನೋ ಥರದ ಅನುಮಾನಗಳನ್ನು ವ್ಯಕ್ತಪಡಿಸಿ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇದು ಶಿರೋಹಿ ಎನ್ನುವಂಥ ರಾಜಸ್ಥಾನದಲ್ಲಿ ಮಾತ್ರ ಅತಿ ಹೆಚ್ಚಾಗಿ ಇರುವಂಥ ಮೇಕೆಯ ತಳಿ ಇದು. ಅದು ನೋಡಲಿಕ್ಕೆ ಅಂದರೆ ಅದನ್ನು ತುಂಬ ಅಂದರೆ ನಮ್ಮ ಕುರಿಗಳಾಗಿರ್ಬೋದು, ಮೇಕೆಗಳಾಗಿರ್ಬೋದು, ಅದನ್ನು 30 kg 40 kg ತೂಕದವರೆಗೂ ಕೂಡ ನಾವು ಬೆಳೆಸ್ತೀವಿ. ಆದರೆ ರಾಜಸ್ಥಾನದಲ್ಲಿ ಉತ್ಪಾದನೆ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಮೇಕೆಗಳನ್ನು ಏನು ಮಾಡ್ತಾರೆ, 8 ರಿಂದ 15 kg ಒಳಗಡೆ ಅದನ್ನು ಕಳಿಸುವಂಥದ್ದು, ಅಂದರೆ ಮಾಂಸಕ್ಕಾಗಿ ಬಳಕೆ ಮಾಡುವಂಥದ್ದು ಹೆಚ್ಚಾಗಿರುತ್ತೆ. ಜೊತೆಗೆ ಅಲ್ಲಿ ರಾಜಸ್ಥಾನದಲ್ಲಿ ಸಸ್ಯಾಹಾರಿಗಳ ಸಂಖ್ಯೆ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ, ಅಲ್ಲಿ ಉತ್ಪಾದನೆ ಕೂಡ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಯಾರು ಕೂಡ ಅಲ್ಲಿ ಬಳಕೆ ಮಾಡಲ್ಲ, ಅದನ್ನು ರಫ್ತು ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ. ಜೊತೆಗೆ ಅಲ್ಲಿನ ಜನರಿಗೆ, ಮರುಭೂಮಿ ಆಗಿರುವಂಥ ಕಾರಣ ಅಲ್ಲಿನ ಜನರಿಗೆ ಆದಾಯದ ಮೂಲ ಏನಿದೆ ಅದು ಈ ಮೇಕೆಗಳನ್ನು ಮಾರಾಟ ಮಾಡುವಂಥದ್ದೇ ದೊಡ್ಡ ಮಟ್ಟದ ಆರ್ಥಿಕ ಸೋರ್ಸ್ ಅವರಿಗೆ. ಅದರಿಂದಾಗಿ ಅವುಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ರಫ್ತು ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಆಮದು ಮಾಡಿಕೊಳ್ಳುವಂಥದ್ದು, ಅದನ್ನು ಶಿಫ್ಟ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಹೇಳುವಂಥದ್ದು ಅದು ತಪ್ಪಾಗಿ, ಅಂದರೆ ರೂಲ್ಸ್ಗಳನ್ನೆಲ್ಲವನ್ನು ಕೂಡ ಬ್ರೇಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಹೈಜಿನಿಕ್ ಇಲ್ಲ ಅನ್ನುವಂಥದ್ದು ನೋಡಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ಜೊತೆಗೆ ಇದನ್ನು ಬಾಲ ಇತ್ತು ಅನ್ನೋವಂಥ ಕಾರಣಕ್ಕೆ ಅದನ್ನು ನಾಯಿ ಅಂತ ಹೇಳ್ತಾ ಇದ್ದಾರೆ. ಅದು ಖಂಡಿತವಾಗ್ಲೂ ನಾಯಿಯನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ರಫ್ತು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಕಡಾಖಂಡಿತವಾದಂಥ ಮಾತನ್ನು ಕೂಡ ಇವರು ಹೇಳ್ತಾ ಇರುವಂಥದ್ದು. ಜೊತೆಗೆ ಈಗ ಏನು ಆ ಶಿರೋಹಿ ಮೇಕೆಯ ತಳಿಯನ್ನು ತರಿಸ್ಕೊಂಡಿದ್ದಾರೆ, ಅಲ್ಲಿ ಕೇವಲ 200 ರೂಪಾಯಿ, 230 ರೂಪಾಯಿ, 250 ರೂಪಾಯಿಗೆ 1 kg ಲೈವ್ ಮಾಂಸ ಸಿಗುತ್ತೆ. ಅಂದರೆ ಸಜೀವವಾದಂಥ ಜೀವಂತ ಮೇಕೆಯ ಬೆಲೆಯಲ್ಲಿ KGಗೆ 200 ರಿಂದ 230, 250 ರೂಪಾಯಿ ಒಳಗಡೆ ಸಿಗುತ್ತೆ. ಅದರಿಂದಾಗಿ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅನ್ನು ಹೊರತುಪಡಿಸಿದ್ರೆ ದೊಡ್ಡ ಮಟ್ಟದ ಲಾಭ ಇರುತ್ತೆ. ಅದರಿಂದಾಗಿ ರಾಜಸ್ಥಾನದಲ್ಲಿ ತರಿಸ್ಕೊಳ್ತಾರೆ ಅನ್ನುವಂಥದ್ದು. ಸಜೀವ ಮೇಕೆಗಳನ್ನು ತರಿಸ್ಕೊಂಡ್ರೆ ಅವರಿಗೆ ದೊಡ್ಡ ಮಟ್ಟದ ಲಾಸ್ ಆಗುತ್ತೆ. ಅದರಿಂದಾಗಿ ಈ ರೀತಿಯಾಗಿ ಆ ಚರ್ಮವನ್ನು ಸುಲಿದು ಅದನ್ನು ಆಮದು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಏನೋ ಅದು ಆಮದು ಮಾಡ್ಕೊಳ್ತಿದ್ರೆ ಅದೇನು ತಪ್ಪಲ್ಲ. ಆದರೆ ಆ ಪ್ರೊಸೀಜರ್ಸ್ ಏನಿದ್ದಾವೆ, ರೂಲ್ಸನ್ನು ಏನು ಫಾಲೋ ಮಾಡಬೇಕು, ಅದು ರೂಲ್ಸ್ ಫಾಲೋ ಆಗಿಲ್ಲ. ಮಾಂಸದ ಕ್ವಾಲಿಟಿ ಏನಿದೆ ಅದು ಹಾಳಾಗಿರುತ್ತೆ ಅನ್ನುವಂಥ ಮಾತನ್ನ ಇವರೇ ಹೇಳ್ತಾ ಇರುವಂಥದ್ದು. ಅರುಣ್.